ಶೀಲಾ, ಅದು ನಿನಗೊಂದು ವಿಷಯ ಹೇಳಬೇಕಿತ್ತು. ಏನಾತ? ಏನು ಹೇಳು, ಅದಕ್ಕೆ ಯಾಕೆ ಇಷ್ಟು ಹೇಳಾಕುಂತಿ? ಈಗ ಒಂದು 4 ದಿನ ಶಾಪಿಂಗು ಮಾಲು ಅಡ್ಡಾಡಕ್ಕೆ ಆಗಂಗಿಲ್ಲ. ಏನು ಸಿಟ್ಟು ಮಾಡ್ಕೋಬೇಡ. ಇನ್ನು 2 ದಿನ ನನ್ನ ಬಾಡ್ಗಿ ಬರ್ತೈತಲ್ಲ, ಅಂದ್ರೆ ಮನೆ ಬಾಡ್ಗಿ ಬಂತು ಅಂದ್ರೆ ಒಂದು ಕಾರ್ ಲೋನ್ ಮೇಲೆ ಒಂದು ಕಾರ್ ತೊಗೊತೀನಿ. ಆಮೇಲೆ ಅದ್ರಾಗ ಶಾಪಿಂಗು ಎಲ್ಲ ಮಾಡುನು. ಏನು ತಿಂಗಳ ಪೂರ್ತಿ ಅದ ರೊಕ್ಕದಾಗ ನಡಿತೈತಿ ನಮ್ಮಿಬ್ರು ಖರ್ಚು. ಮತ್ತೆ ತಿಂಗಳಾದ್ರೆ ಮತ್ತೆ ಬಾಡಿಗೆ ಬರ್ತೈತಿ, ಹೌದಿಲ್ಲ? ಈಗ ಇದ್ದ ರೊಕ್ಕೆಲ್ಲ ಖರ್ಚಾಗ್ಬಿಟ್ಟು ಅದಕ್ಕೆ ಒಂದು 4 ದಿನ ಅಡ್ಜಸ್ಟ್ ಮಾಡ್ಕೋ ಬೇಬಿ. ಅಲ್ಲ, ನಾ ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು? ಏನು ಬರೀ ಒಂದು 15,000 ರೂಪಾಯಿದು ಬಟ್ಟೆ ಕೊಡ್ಸಾನ, ಒಂದು 5,000 ರೂಪಾಯಿದು ಊಟ, ಒಂದು 5,000 ರೂಪಾಯಿ ಖರ್ಚಿಗೆ ಕೊಟ್ಟಾನ. ಮತ್ತೇನು ಮಾಡ್ಯ ನೀವ? ಏನು ಮಾಡೇ ಇಲ್ಲ, ಬಿಲ್ಡಪ್ ಕೊಡ್ತಾನೆ. ಇವನಕ್ಕಿಂತ ಆ ಚಂದ್ರುನ ವಾಸಿ. ಸುಮ್ಮನೆ ಇವನ ಕಾಲ್ನ ಅವಾಯ್ಡ್ ಮಾಡ್ಬೇಕು, ಬಾಡ್ಗೆ ಬಂದಮೇಲೆ ಮಾತಾಡ್ಬೇಕು. ಕಿರಣ, ನೀನೇನು ಟೆನ್ಷನ್ ತಗೋಬೇಡ. ನೀ ಯಾವಾಗ ನಂಗೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಿ ಆವಾಗ ಬರ್ತೀನಿ. ಪಾಪ ನೀನು ಇಷ್ಟೆಲ್ಲ ಕೊಡ್ಸಿದಿ ಅಂದಂಗೆ ನಾನು ಬರಲ್ಲ, ನಂಗೆ ಹೊತ್ತಾತ. ಶೀಲಾ, ನಾನು ಹೇಳೋದಾದ್ರೆ ಆ ಚಂದ್ರು ಕಡೆ ಹೋಗ್ಬೇಡ ನೀನು. ಅವ ಒಟ್ಟ ಬರಬ್ರಿಲ್ಲವ. ಹೆಣ್ಮಕ್ಳನ್ನ ಸರಿ ದೃಷ್ಟಿಲೇ ನೋಡಲ್ಲವ. ಅವನ ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊಂಬಿಡು. ತಗೋ ಕಿರಣ, ಚಂದ್ರು ಫ್ರೆಂಡ್ಶಿಪ್ ಕಟ್ ಮಾಡ್ಕೊತೀನಿ ಆಯ್ತಾ? ನೀನು ಖುಷಿಯಾಗಿರ. ನಾನು ಹಿಂಗೆ ಬರ್ತೀನಿ. ಒಂದು 2 ಡೇಸ್ ನಂಗೆ ಫೋನ್ ಎಲ್ಲ ಮಾಡಕ್ಕೆ ಹೋಗ್ಬೇಡ, ಯಾಕಂದ್ರೆ ಎಕ್ಸಾಮು ಅದು ಇದು ಬಹಳ ಟೆನ್ಷನ್ ಐತಿ. ಮತ್ತು ನಮ್ಮ ಅಪ್ಪ ಅಮ್ಮನೂ ಬರ್ತೀನಿ ಅಂದಾರ ಊರಿಂದ, ಅದಕ್ಕೆ ನಾನು ಸಿಗಾಕೂ ಆಗಂಗಿಲ್ಲ. ಬಾಯ್, ಬರ್ಲಾ? ಅಲ್ಲ, ಈಗರ ಬಂದು ಯಾವಾಗಲೇ ಹೋಗ್ಬಿಡ್ತೀಯ? ಬೇಡ, ಒಂದು ಅರ್ಧ ತಾಸು ಕುಂದರು. ಇಲ್ಲ, ಇಲ್ಲಿ ಭಾಳ ಶೆಕೆ ಐತಿ. ನಿಂದು ಕಾರ್ ಇತ್ತಂದ್ರೆ ಕಾರ್ ಒಳಗರ ಕುಂದಿರ್ತಿದ್ವಿ. ಇಲ್ಲಿ ಶೆಕಿ ಮತ್ತು ಈ ಬಿಸಿಲಿಗೆ ನಂಗೆ ಟ್ಯಾನ್ ಆಗಿಬಿಡ್ತೈತಿ. ಮತ್ತು ನಾನು ಪಾರ್ಲರಿಗೆ ಹೋಗ್ಬೇಕು. ನಿನ್ನ ಕಡೆ ಮೊದಲ ರೊಕ್ಕಿಲ್ಲ, ಏನು ಮಾಡ್ಬೇಕು ಹೇಳು? ಪಾರ್ಲರ್ಗ ಎಷ್ಟು? ಒಂದು 500 ರೂಪಾಯಿ ಆಗುತ್ತೇನ? 500 ರೂಪಾಯಿ ಒಳಗೆ ಐಬ್ರೋ ಆಗುತ್ತಷ್ಟೇ. ನಾನು ಲೋಕಲ್ ಪಾರ್ಲರ್ಗೆಲ್ಲ ಹೋಗಲ್ಲ, ಸಲೂನ್ಗೆ ಹೋಗ್ತೀನಲ್ಲ, ಅದಕ್ಕೆ ಕಾಸ್ಟ್ಲಿ ಅಲ್ಲೆಲ್ಲ ಒಂದು 5,000 ಮಿನಿಮಮ್ ಆಗೇ ಆಗುತ್ತೆ. ಹೌದಾ? ಕೊಡ್ತೀನಿ ತಗೋ, ಕುಂದರು. ಹಂಗಂದ್ರೆ ಸರಿ. ಇವತ್ತು ಪಾರ್ಲರ್ಗೆ ಹೋಗ್ಬೇಕು, ಫೋನ್ ಪೇ ಮಾಡ್ತೀಯಾ? ಮತ್ತೆ ಆಯ್ತು, ಮಾಡ್ತೀನಿ. ಅದಕ್ಕೇನಿಲ್ಲಪ್ಪ, ನಿನ್ಕಿಂತ ಹೆಚ್ಚಿಂದ ಏನು ಇಲ್ಲ ನನಗೆ. ಸೋ ಸ್ವೀಟ್ ಆಫ್ ಯು ಕಿರಣ್. ಮತ್ತೆ ನಿನ್ನ ಹೆಂಡತಿ? ನೋಡ್ ಶೀಲಾ, ಆಕಿನ ಹೆಂಡತಿ ಅಂತ ಎಲ್ಲ ಹೇಳಕ್ ಹೋಗ್ಬೇಡ. ಆಕಿ ಜಸ್ಟ್ ಫ್ರೆಂಡ್. ಆಕಿ ನನ್ನ ಮೋಸ ಮಾಡಿ ಮದ್ವೆ ಆಗ್ಬಿಟ್ಟಾಳ. ಆಕಿ ನಾ ಡಿವೋರ್ಸ್ ಕೊಡ್ತಾನಿ. ನಾನು ಕೊಡೋ ಕಾಟಕ್ಕೆ ಆಕಿ ಇನ್ನ ಒಂದು ತಿಂಗಳದಾಗ ಓಡೋಕ್ಕಳ. ಆಮೇಲೆ ನಾನು ನೀನು ಮದ್ವೆ ಆಗಿ ಜಮ್ಮಂತ ನಮ್ಮ ಮನ್ಯಾಗ ಇದ್ಬಿಡುನು. ಅವಾಗ ಕದ್ದು ಮುಚ್ಚಿ ಹಿಂಗತೆ ಪಾರ್ಕ್ ಒಳಗ ಅಲ್ಲಿ ಇಲ್ಲಿ ಸಿಗೋ ಕಷ್ಟನೇ ಇರಂಗಿಲ್ಲ. ಮದ್ವಿ ಯಾರ್ದು? ನಮ್ದ ಬೇಬಿ ಮದ್ವಿ. ಮತ್ ಯಾರ್ದು? ಹೌದಲ್ಲ, ನೆನಪಿದ್ದಿದ್ದಿಲ್ಲ. ಈಗ ಅರ್ಜೆಂಟ್ ಏನಿಲ್ಲ, ಹೋಗ್ಲಿ. ಇನ್ನೂ 1-2 ವರ್ಷ ನಂದು ಓದೆಲ್ಲ ಮುಗಿಲಿ. ಬೇಡ ಬೇಡ, ಲಗುನ ಮದ್ವೆಯಾಗಿ ಆರಾಮಾಗಿರು. ಮುಂದೆ ನೋಡಿದ್ರಾತ್ ಕಿರಣ. ಈಗ ಯಾಕೆ ಅಷ್ಟು ಅರ್ಜೆಂಟ್? ಹೌದಿಲ್ಲ? ನಾನು ಬರಲ್ಲ. PG ಒಳಗೆ ಮತ್ತೆ ಸೇರ್ಸಂಗಿಲ್ಲ ಭಾಳ ಹೊತ್ತಾದ್ರೆ. ಬಾ, ನನ್ನ ಬೈಕ್ ಮೇಲೆ ಹೋಗುನಂತ. ಇಲ್ಲ, ನಂಗಾಗಂಗಿಲ್ಲ. ಬೈಕ್ ಮೇಲೆಲ್ಲ ಟ್ಯಾನ್ ಆಗ್ಬಿಡ್ತೀನಲ್ಲ, ಬೇಡ. ಆಟೋ ಇಲ್ಲ ಕಾರ್ ಏನಾರ ಮಾಡ್ಕೊಂಡು ಹೋಗ್ತೀನಿ ನಾನು. ಬರಲ್ಲ? ಹೌದಾ? ಆಯ್ತು ತಗೋ, ಆದಷ್ಟು ಬೇಗ ನಾನು ಒಂದು ಕಾರ್ ತಗೊಂಡ್ಬಿಡ್ತೀನಿ. ಸರಿ. ಪಾಪ ಶೀಲು ಕಾರು ಅಂತಾಳ. ಈ ಸಲ ಬಂದಿದ್ದ ಬಾಡ್ಗೆಲ್ಲ ಡೌನ್ ಪೇಮೆಂಟ್ ಒಳಗೆ ಕಟ್ಟಿ ಎಲ್ಲರ ಮತ್ತೆ ಒಟ್ಟು ಸಾಲ ಮಾಡಿ ಕಾರ್ ತಗೊಂಡೇ ಬಿಡ್ಬೇಕು ಈ ಸಲ. ಒಟ್ಟು ನನ್ನ ಜೋಡಿ ಶೀಲು ಚಂದಿದ್ರೆ ಅಷ್ಟು ಸಾಕು ನನಗೆ. ಆ ಕಲ್ಪನಾ ನಾ ಮೊದಲು ಮನೆಯಿಂದ ಓಡಿಸ್ಬೇಕು. ಈಗ ತಂದಿದ್ದು 30,000 ರೂಪಾಯಿನೂ ಖರ್ಚಾಗುತ್ತಲ್ಲ, ಮತ್ತೇನು ಮಾಡಲಿ? ಏನಾರ ಮಾಡ್ಬೇಕೀಗ. ಅಡ್ವಾನ್ಸ್ ಬಾಡ್ಗಿ ಇಸ್ಕೊಂತೀನಿ ತಡಿ ಇವತ್ತು ಹೋಗಿ. ಸುಚಿತ್ರಾ, ತಗರವಾ, ಇದ್ರಾಗ 750 ರೂಪಾಯಿ ಐತ್ವಾ. ಇದ್ರಾಗ ಸಂತಿ ಸಾಮಾನು ಏನ್ ಬೇಕು ನೋಡ್ ಮನಿಗ ಅದೆಲ್ಲ ತಗೊಂಬಾರವಾ. ಇನ್ ಮೇಲಿಂದ ನನಗ್ ಬಂದಿದ್ರೊಕ್ಕೆಲ್ಲ ನಿನ್ ಕೈಯಾಗ ಕೊಡ್ತಾನಿ. ಮನಿಗ ಓಟು ರುಚಿಯಾಗಿ ಏನ್ ಬೇಕು ನೋಡು ಎಲ್ಲ ತಂದು ಮಾಡ್ಕೊಡವಾ. ನಮ್ಮ ಅವಿನಾಶ್ಗೂ ಮಾಡ್ಕೊಡು. ಮಾವಾರಿ, ನಂಗೆ ಅದೆಲ್ಲ ಗೊತ್ತಾಗಂಗಿಲ್ರಿ. ಅಯ್ಯ ದೇವ್ರೆ, ಕಲ್ಯ ಮಠ ಓಡ್ ತ್ರಾಸ ಕಲ್ತ ಮೇಲೆ ಎಲ್ಲ ತಾನಾಗೆ ಬರ್ತತಿ. ಏನ್ ದೊಡ್ಡಗದಲ್ಲ ಹಿಡಿ ರೊಕ್ಕ. ಇಲ್ಲಿ ನೋಡಿ, ಇಲ್ಲಿ ಬಾಜು ಮನಿ ಅಂಜಲಿ ಎಲ್ಲ ಮಾಡ್ಕೊಂಡು ಹೋಗ್ಕಳೀಗ. ಏನು ಮತ್ತೆ ಆಕಿ ಗೆಳತಿಯಾಗಿ ನೀನು ಹಿಂಗೇನು? ನಿಂಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಂಗೆ ಕೇಳು, ಕಾವ್ಯ ಕೇಳು, ನಿಮ್ಮ ಅತ್ತಿ ಕೇಳು, ಹೇಳ್ತಾರ ರೊಕ್ಕ ಹಿಡಿಯವ ನೀನು. ಅಲ್ಲ, ಆಕೆ ಬ್ಯಾಡ ಅಂದ್ಮೇಲೆ ನಿಂದೇನು? ಹಾರಿ ರೊಕ್ಕ ಕೊಡುದು ಏನ್ ಬೇಕಾಗಿಲ್ಲ. ಆಕೆಗೆ ಏನು ಗೊತ್ತಾಗಂಗಿಲ್ಲ ಅಂತ ನನ್ ಕೈ ಕೊಡ್ರಿ. ಸುಮಿತ್ರಿ, ನನ್ ಸೊಸಿ ಕೈಯಾಗ ನಾ ರೊಕ್ಕ ಕೊಡವ. ಮೊದಲ ಹೇಳಿನಿ, ನನ್ ತಲೆ ಕೆಡಿಸ್ಬೇಡ. ಸೊಸಿ ತಗರ್ವಾ, ಮನೀಗ ಸಂತಿ ಸಾಮಾನು ಏನಿಲ್ಲ ನೋಡು ಎಲ್ಲ ನೋಡ್ಕೋ. ಒಂದ್ ಚೀಟಿ ಒಳಗ ಬರಿ. ಮತ್ತೆ ಕಾಯಿಪಲ್ಲೆ ಏನಿಲ್ಲ ಅವೆಲ್ಲ ಚೀಟಿ ಒಳಗ್ ಬರಿ. ಇಲ್ಲೇ ಕಾಯಿಪಲ್ಲೆ ಹನುಮವ್ವ ಬರ್ತಾಳ, ಆಕಿ ಕಡೆ ತಗೋ. ಇಲ್ಲಂದ್ರೆ ಪ್ಯಾಟಿಗೆ ಹೋಗಿ ಕಾವ್ಯ ಕರ್ಕೊಂಡು ಒಟ್ಟು ಹೆಂಗಾರ ಮಾಡಿ ಮನಿ ನೀನ ನಿಭಾಯಿಸ್ಕೊಂಡು ಹೋಗ್ಬೇಕು. ಹೂರಿ ಮಾವ, ಹಂಗ ಮಾಡ್ತೀನಿ. ಅಲ್ಲ ಬಿನ್ನಾಡ್ಗಿತ್ತಿ. ಅಲ್ಲ, ರೊಕ್ಕ ತಗೊಳಕ ತಯಾರಾಗ್ಬಿಟ್ಟಳ. ಹಿಂಗಾದ್ರೂ ಹೊಂದಂಗಿಲ್ಲವಾ ಇದು? ತಗೋರವಾ. ಅಲ್ಲ ಸುಚಿತ್ರಾ, ಮನಿ ಹಿರ್ತನ ನಡ್ಸಕ್ ಕುಂತೀಯ ನೀನು? ಇಲ್ಲಿ ಯಾಕದಾಳ ಅತಿ ಕೈ ಕೊಡ್ರಿ ಅನ್ನಕ್ ಬರಂಗಿಲ್ಲ?
ಅವ್ವ ದೇವ್ರಿ ಅಗಾಲೇ ರೊಕ್ಕ ಇಸ್ಕೊಂಡು ಕುಂತ್ಬಿಟ್ಯಾ? ಸುಮಿತ್ರಿ ಇನ್ನ ಒಂದು ಮಾತು ಸುಚಿತ್ರಾಗ ಏನಾರ ಅಂದಿ ಸರಿ ಇರಂಗಿಲ್ಲ. ಏನ್ರಿ ಸರಿ ಇರಂಗಿಲ್ಲ, ಏನ್ರಿ ಸರಿ ಇರಂಗಿಲ್ಲ? ಕೊಡಿಲಿ ರೊಕ್ಕ ಕೊಡಿಲಿ. ಸುಮಿತ್ರಿ ಬಿಡು. ನಾ ಯಾಕ್ರಿ ಬಿಡ್ಬೇಕು? ಬಾರಿ ಇದ್ರಿ ಬಿಡು, ನೀವು ಬೇಷದಿರಿ. ನನ್ನ ಗಂಡ ದುಡ್ದಿದ್ದದ ರೊಕ್ಕ ಈಕಿ ಕೈ ಕೊಡ್ತಾರಂತೀವ್ರು. ನಾನು ಇನ್ನ ಬದುಕಿನಿಲಿ ಹೆಂಡತಿ ಅದಕ್ಕೆ ನಾ ಎಲ್ಲ ಇಸ್ಕೊತಾನೆ, ನೀವು ಸುಮ್ಕಿರಿ. ಏ ಸುಚಿತ್ರ ಕೈ ಬಿಡು, ನನ್ನ ಗಂಡನ ರೊಕ್ಕ ನಾನೆಲ್ಲ ಹೆಂಗ್ ಇಟ್ಕೋಬೇಕು ನಂಗೆ ಗೊತ್ತೈತಿ, ಕೈ ಬಿಡು. ಇರೇತನ ನಡ್ಸಾಕುಂತಾಳಿಕ್ಕಿ. ಸುಮಿತ್ರಿ ಮರ್ಯಾದಿಂದ ಕೊಟ್ಬಿಡು. ಮಾವರ ಇರ್ಲಿ ಬಿಡ್ರಿ, ಅತ್ತಿಯರ ಇಟ್ಕೊಲಿ ರೊಕ್ಕ. ಅವ್ರ ಬೇರೆ ಏನ್ ಖರ್ಚು ಮಾಡ್ತಾರ, ಮನೀಗ ಹೋದಿಲ್ರಿ. ಅವ್ರ ಗಂಡನ ರೊಕ್ಕ ಊರೇ ಇಟ್ಕೋಬೇಕಂತ ನೀವು ಸುಮ್ಕಿರಿ ಮಾವರ. ಹಂಗಲ್ವಾ ಮಾವರಿ ಸುಮ್ಕಿರ್ರಿ ನೀವು, ನಾ ಹೇಳ್ತೀನಿ. ಹಂಗ ತಗರವ. ಹೋಗು ಒಂದು ವಾಟೆ ಬಿಸಿ ಬಿಸಿ ಚಾ ಮಾಡ್ಕೊಂಬ, ತಲೆ ಶಿಡ್ಯಾಕ್ ಕುಂತ ಬಿಟ್ಟೈತ್ ನನಗ. ಮಾವರಿ ನೀವು ಕುಂದ್ರಿ, ನಿಮಗೂ ಚಾ ಮಾಡ್ಕೊಂಡ್ ಬರ್ತೀನಿ. ಹೋಗುವ. ಇಲ್ಲಿ ಸುಮಿತ್ರಿ ನಾಚಿಕ್ ಬರಂಗಿಲ್ಲ ನಿನಗ? ಸಸಿ ಕೈಯಾಗಿ ನೀವು ರೊಕ್ಕ ರಪ್ಪಂತ ಇಸ್ಕೊಂಡಿಲ್ಲ, ನಾಚಿಕೆ ಆಗಂಗಿಲ್ಲ. ಎಂತದ್ರಿ ನಾಚಿಕೆ? ನನ್ನ ಗಂಡನ ರೊಕ್ಕ ನಾ ಇಸ್ಕೊಂಡ್ರಾಗ ಏನೈತ್ ತಪ್ಪು? ಅದೆಲ್ಲ ನಿಮ್ಗೆ ಗೊತ್ತಾಗಿಲ್ಲ, ನೀವು ಸುಮ್ಕಿರಿ. ಎತ್ತಾಗ ಒಂದು ಬ್ಯಾಂಕಿ ಕಟ್ಟಾಗ ಒಟ್ಟು ರೊಕ್ಕ ಆತು. ನಾನು ಏನು ಮಾಡ್ಬೇಕು, ಕೈಯಾಗಿನ ರೊಕ್ಕ ಎಲ್ಲ ಖರ್ಚಾಗ್ಬಿಟ್ಟು ಅಂತ ಚಿಂತೆ ಮಾಡಕ್ ಕುಂತಿದ್ದೆ. ಇದ ಅವತ್ನಾಗ ಈ ರೊಕ್ಕರ ಸಿಕ್ತು. ಇದ ಒಂದು 250 ರೂಪಾಯಿ ಕುಡಿಸಿ ಚೀಟಿ ಕಟ್ಬಿಡ್ತೀನಿ. ಪಾಪ ನನ್ನ ಮಗ ವೀರೇಶ್ಗ ಗಾಡಿ ತಗೋಬೇಕಂತ. ಇವಾಗಿಂದ ನಾ ಚೀಟಿ ತುಂಬಿದ್ರೆ ರೊಕ್ಕರ ಬರ್ತಾವ ಕೈಗ. ಸುಮಿತಿ ಇವತ್ತು ಚಲೋತ್ನಾಗಿ ಚಿಕನ್ ಊಟ ಬೇಕು ನನಗ. ಇಂಥ ಬಿಸಿಲ್ನಾಗ ಉರಿ ಬಿಸಿಲ್ನಾಗ ಚಿಕನ್ ತಿಂತಾರು ಯಾರ? ಬ್ಯಾಡ್ರಿಪ್ಪ, ಚಿಕನ್ ಪಕ್ಕನು ಬ್ಯಾಡ. ಚಲೋತ್ನಾಗಿ ನುಗ್ಗಿಕಾಯಿ ಸಾರು ಮಾಡ್ತೀನಿ, ಅನ್ನ ಅದ ರೊಟ್ಟಿ ಅದ್ರಾಗ ನೆನೆ ಹಾಕೊಂಡ್ ತಿನ್ಬಿಡ್ರಿ. ಈಗ ರೊಕ್ಕ ತಗೊಂಡು ಏನ್ ಮಾಡ್ತೀನಿ? ಮನಿ ಸಂತಿ ದಿನಸಿ ಮನಿಗೆ ಏನಾರ ಸಾಮಾನು ಬೇಕಾಕವಲ್ಲ ತಗದಾಕ ಬರ್ತತಿ. ಲೇ ಸುಮಿತ್ರಿ ರೊಕ್ಕ ಏನ್ ಮಾಡ್ಕೊಂತಿ ನನಗೆ ಲೆಕ್ಕ ಅರಿವಲ್ತು. ಏನ್ 700 ರೂಪಾಯಿ ಕೊಟ್ಟು 7,000 ರೂಪಾಯಿ ಕೊಟ್ಟಾಗ ಮಾತಾಡ್ತಿರಲ್ರಿ? ಮನಿ ನಡ್ಸೋದು ಹಂಗಾಗಂಗಿಲ್ಲ. ನುಗ್ಗಿಕಾಯಿ 20 ರೂಪಾಯಿ ಬರೀ 3 ಕೊಡ್ತಾರ. ಅಯ್ಯೋ ಯಾವ ಜಮಾನ್ದಾಗದ್ರಿ ನೀವು ಇನ್ನ 700 ರೂಪಾಯಿ ಬರೀ 7 ತಾಸು ಖಾಲಿ ಪುಟಾಣಿ ಪುಟಾಣಿ ಇದ್ದಂಗ. ಅದೆಲ್ಲ ನಿಮ್ಗೆ ಗೊತ್ತಾಗಂಗಿಲ್ಲ. ನಾ ಏನ್ ಮಾಡಾಕ್ತೀನಿ ಅದನ್ನ ತಿನ್ರಿ. ಇಲ್ಲ ಇವಳ ಏಟು ಮಾತಾಡ್ತಾಳಿಕಿ ಬೆಂಗ್ಲಿ. ಪಾಪ ಸುಚಿತ್ರ ಎಷ್ಟು ಚಂದಾಗಿ ಅಡ್ಗೆ ಮಾಡಿ ಹಾಕ್ತಿತ್ತು, ರುಚಿ ರುಚಿಯಾಗಿ. ಅದಕ್ಕೂ ಕಲ್ಲು ಹಾಕಿ ನೋಡ್ದು ಮುದು ಮೂಳಿ ಮಾಡ್ತೀನಿ ಕಿನ. ನೋಡ್ತೀನವ ನಿಮ್ಮ ಅವ್ನ ಚಾಳಿ ಯಪ್ಪ ಬೈ ಬೇಡ ಕುಡಿ ಬೇಡ ಅಂತಿದ್ದಿಲ್ಲ, ಹಿಂಗತೆ ಮಾಡೋದಕ್ಕೆ ಮತ್ತೆ ನಾನು ಕುಡಿಯೋದು ಕಲ್ತಿದ್ದು. ಹೌದಪ್ಪ, ಅವ್ವ ಮೊದ್ಲಿಂದನೂ ಹಂಗದಲ್ಲ. ಹೋಗ್ಲಿ ಬಿಡು. ಏನು ಹೋಗ್ಲಿ ಬಿಡವ, ನಂಗೂ ಸಾಕಾಗೋಗೈತಿ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಪ್ಲೀಸ್ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಅಯ್ಯೋ ದೇವ್ರೆ, ಈ ಬಿದಾಡಿ ಸೊಸಿ ಒಂದ್ ಸಾಮಾನ್ ನೆಟ್ಗಿಡಂಗಿಲ್ಲ ಅಂತತಿ. ಅಲ್ಲ ಇತ್ತ ಕಡೆ ಹೋಗ್ಬೇಕು, ಓಡ್ ಚರಿ ಎಲ್ಲಿಟ್ಟೈತ ಇನ್ನ ನೋಡು. ಲೇ ಐಕಿನ ಚರ್ಗಿ ಎಲ್ಲಿಟ್ಟಿ? ಇದು ಒಂದ್ವಾ ಮುದೋಡಿ ಕಣ್ಣು ಮುಂದಿದ್ದನ್ನು ಕಣ್ಣು ಕಾಣಂಗಿಲ್ಲ ತಗ, ಅಲ್ಲೇ ಐತಿ. ಮತ್ ನಂಗೆ ಕೇಳಾಕುಂತತಿ. ನಂಗರ ಸಾಕಾಗೋಗಿತ್ವಾ ಈ ಮುದುಕಿ ಕಾಟಕ. ಎತ್ತಗರ ಹಾಳಾಗರ ಹೋಗ್ಬಾರ್ದ ನೀ ಮುದುಕಿ. ಏಟ್ ಗಟ್ಟಿ ಐತಿ ನೋಡಿನ. ಈಕಿನ ವಯಸ್ಸಿನವ್ರು ಎಲ್ಲರೂ ನೆಗದ್ ಬಿದ್ದ ನೆಲಿಕಾಯಿ ಮರ ಸೇರ್ಕೊಂಡ್ರೆ ಇದು ಇನ್ನ ಗಟ್ಟಿಯಾಗಿ ಇಲ್ಲೇ ಜೀವ ತಿನ್ಕೋತ ಕುಂತೈತಿ ನನಗ. ದಿನಕ್ಕೆ 4 ರೊಟ್ಟಿ 4 ಸಲ ತಿಂತತಿ. ಮತ್ತ ಆ ನಮನಿ ತಿಂದ್ರ ಹೊಟ್ಟಿಗೆ ಹತ್ತೈತ ಅನ್ನೋದು. ಎತ್ತಗರ ಹಾಳಾಗರ ಹೋಗ್ಬಲ್ತ. ತೀರ ಅಲ್ಲೇ ಐತಿ ನೋಡ್ರಿ. ಬೇಯಮ್ಮ ಎಂಕವ್ವ ಯಾರಲ್ಲ ನೀನ? ವಾ ಮಲ್ಲ ಮಜ್ಜಿ ಮಗ ಯಾಕಲ ಏನಾತ? ನಿಮ್ಮ ಅವ್ವ ಆರಾಮದಳಿಲ್ಲ? ನಮ್ಮ ಅವ್ವ ಆರಾಮದಾಳ್ಬೆ, ಆದ್ರ ನನ್ನ ಹೆಂಡತಿ ಯಾಕ ವಾಂತಿ ಮಾಡಕ್ ಕುಂತಾಳ. ಏನ ನಿನ್ನ ಹೆಂಡತಿ ವಾಂತಿಯ? ಹೋದ ವರ್ಷ ನಿಮ್ಮವ್ವ ನನ್ನ ಮಗ ಮದುವೆ ಆಗಿಲ್ವಾ, ಹೆಣ್ಣು ಸಿಗ್ವಲ್ವು, ಒಂದ್ ಹೆಣ್ಣಿದ್ರ ನೋಡು ಅಂತಿದ್ಲು. ಆಗ್ಲೇ ಮದುವಿನ ಆಗೋತ. ನಂಗೆ ಒಂದು ಮಾತು ಹೇಳಿ ಬಿಡ್ಲಾ, ಈಗಾಗಲೇ ವಾಂತಿ ಮಾಡಕ್ ಕುಂತಾಳ ನಿನ್ನ ಹೆಂಡತಿ. ಭಾರಿ ಸ್ಪೀಡ್ ಅದಿ ಬಿಡಪ್ಪ ಮಾಲಿಂಗ. ಓಲಿ ಬಿಡು, ಅದೆಲ್ಲ ದೇವ್ರ ಕೈಯಾಗಿಂದು. ನಮ್ಮ ಕೈಯಾಗ ಏನೈತಪ್ಪ ನೋಡು. ಗಂಡು ಕೂಸ ಆತಂದ್ರ ಚಲೋ ಇಳಕಲ್ ಸೀರಿನ ಬೇಕಾ? ಮತ್ತ ಇಳಕಲ್ ಸೀರಿನ ಬೇಕು ನನಗ. ಬೇಯಮ್ಮ ಗಂಡಂತ ಹೆಣ್ಣಂತ ಯಾವ್ದಾರ ಒಂದು ಆಲಿ ಯಾವ್ದಾದ್ರೂ ಇಳ್ಕಲ್ ಸೀರೆ ಕೊಡಿಸ್ತೀನಿ ಬಾಯಿಗ. ಮೊದ್ಲು ನನ್ನ ಹೆಂಡತಿಗೆ ನೋಡ್ಬಾ. ನಡಿಯಪ್ಪ ನಡಿ. ಏನ್ ಮಾಡ್ಕೊಂತಾಳ? ಅದ ವಾಂತಿ ಮಾಡಿದ್ಲು ಬೇ, ನಮ್ಮವ್ವ ಕರ್ಕೊಂಬ ಹೋಗಿ ಎಂಕವ್ವನ ಅಂದ್ಲು. ಅದಕ್ಕೆ ಓಡೋಡಿ ಬಂದೆ ನೋಡ್ ನಾನು. ಹೌದೇನಪ್ಪ, ನಡಿ ನಡಿ. ಬಾಳ್ ಹೊತ್ತು ಮಾಡ್ಬಾರ್ದು ನೋಡು. ನಡಿ. ಅಯ್ಯ ರೇಷ್ಮಿ ಬಂದ್ರನ? ಇದೇನಿಲ್ವಾ ಇವತ್ತು ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿರಲ್ಲ. ಏನಿಲ್ಲ ಮಲಿಂಗನೇ ಹೇಳ್ದ ಅಂಜಲಿ ಏನೋ ವಾಂತಿ ಮಾಡಕೊಂತಾಳಂತಲ್ಲ, ಅದಕ್ಕೆ ಏನಂತ ಓಡಿ ಬಂದ್ವಿ. ಅಯ್ಯ ನಿಮ್ಮ ತಲೆ ಕೆಟ್ಟಿದ್ವಾ? ವಾಂತಿ ಯಾಕೆ ಮಾಡ್ತಾರ್ಲಿ? ನಿಮ್ಮ ನನಗೆ ಆ ಮೊಮ್ಮಗ ಬರಕಂತರ್ಲಿ ಅದಕ್ಕ ಬಾರಿ ಬಿಡ್ಬಿ ಅಮ್ಮ. ಮೊದ್ಲೆಲ್ಲ ಅಂಜಲಿಗ ನಿಟ್ಟಂದ್ರೆ ಸೇರ್ತಿದ್ದಿಲ್ಲ. ಈಗ ನನ್ ಸಸಿ ಅನ್ನಕುಂತಿ ಜೋರದಿ ಬಿಡು. ಅದು ಅವಾಗಿಂದ. ಈಗ ಮೊಮ್ಮಗ ಬರಕಂತಾನ ಅದು ಹೆಂಗ ನಾಕಾಕೈತಿ. ಅದೆಲ್ಲ ಮತ್ ಬಿಡುದು. ಇವ ಇನ್ನ ಮೇಲೆ ನಮ್ಮ ಮನೆಗೆ ಬಂದ್ರ ಕಾಲ್ ತೊಳ್ಕೊಂಡ್ ಬರವ ನೀವು. ಹಂಗ ಬರ್ಬೇಡ್ರಿ. ಹೊಟ್ಟಿಲಿದ್ದ ಹೆಣ್ಮಗಳದ ಮತ್ತೆ ಕಾಲ್ದು ಉಳಾದೀತು ಬೇಯಮ್ಮ. ಅದು ಬಾಣೆ ತಂದಾಗ ಹೌದಿಲ್ಲ ಬೇ. ಇವಾಗಿಂದನ ಮಾಡಿದ್ರೆ ಅವಾಗ ರೂಢಿ ಬೀಳ್ತತಿ. ನೀ ಸುಮ್ಕಿರು. ಏನವ ಅಂಜಲಿ ಜೋರದಿ ಬಿಡು. ಸಿ ಊಟ ಮಲಿಗಣ್ಣ ಇನ್ನ ಬಂದಿಲ್ಲನು? ಇಲ್ಲ, ಅದು ಎಂಕವನ್ ಕರೆಯಕ್ ಹೋಗ್ಯಾರ. ಎಂಕವ ಬಂದ್ಲಂದ್ರ ಕೈ ಹಿಡ್ದು ನೋಡ್ತಾ. ಆಕಿ ಕೈ ಹಿಡ್ದು ನೋಡಿದ್ವಿ ಎಲ್ಲವೂ ಗಂಡ ಕೂಸಾಗ್ಯಾವು. ಅದಕ್ಕೆ ಆಕಿನ ನೋಡಕ ಕರ್ಸೇನಿ ಅಲ್ವೇ. ಈಗಿನ ಕಾಲದಾಗ ಎಂಕವನ್ ಕರೆಯಕ್ ಕಳ್ಸೇನಿ ನೀನು. ಅಲ್ಲ ದವಾಖಾನಿಗೆ ಹೋಗ್ಬೇಕು ಬೇಯಮ್ಮ. ಹೌದು, ಈಗಿನ ಕಾಲದಾಗ ಯಾರನ್ನು ನಂಬಾರ್ದು ಬೇ. ಈಗಿನ ಕಾಲ ಬಾಳ ಸೂಕ್ಷ್ಮ ಐತಿ. ಅವಾಗೆಲ್ಲ ನಡೀತಿತ್ತು. ಈಗ ಮಾತೆತ್ತಿದ್ರ ದವಾಖಾನೆವಾ. ಇಲ್ಲಿ ಒಂದು ಮಾತು ಹೇಳಾಕಿ ಹೇಳಿದ್ಲಂದ್ರ ದವಾಖಾನಿಗೆ ಹೋಗಿ ತೋರ್ಸ್ಕೊಂಡ್ ಬಂದ್ಬಿಡ್ತೀವಿ. ನಮ್ಮ ಮತ್ತ ನನಗೆ ಇರೋದು ಒಬ್ಬ ಮಗ. ಮತ್ತ ಇದ ಮೊದಲನೇ ಸಂಭ್ರಮ ನಮ್ಮ ಮನ್ಯಾಗ. ಇಲ್ಲವಾ ದವಾಖಾನಿಗೆಲ್ಲ ತೋರಿಸ್ತೇನೆ ನಾನು. ಇದ್ರಾಗೆಲ್ಲ ಕಂಜೂಸ್ತನ ಮಾಡಂಗಿಲ್ಲವ. ಅಂತೂ ಇಂತೂ ಅತ್ತಿ ಸಸಿ ಜೀವ ಆದ್ರಿ.
ಅದಕ್ಕೂ ಮೊಮ್ಮಗನ ಬರ್ಬೇಕಾತ್ ನೋಡು. ಅಂಜಲಿ ಏನವ ಏನಾರ ಒಟ್ಟು ಸರ್ಬತ್ ಏನಾರ ಮಾಡ್ಕೊಡ್ಲೇನು? ಈ ಜಳಕ ಹೊಟ್ಟೆಗೆಲ್ಲ ಸಂಕಟ ಆಕತ್ತವ. ಬ್ಯಾಡ್ರಿ ಅತ್ತಿಯರ. ಏನವ ನೀನು ಬ್ಯಾಡ ಅಂತೀಯಲ್ಲ, ನಾವೇನಾರ ಇದ್ರ ಮಾಡಿ ಕೊಡ್ತೀನಿ ಅನ್ನೋದ ತಡ ಕೊಟ್ಬಿಡ್ರಿ, ನಾವು ಕುಡಿತೀವಿ ಅಂದ್ಬಿಡ್ತಿದ್ವಿ. ನಮಗ ಮಾಡ್ಕೊಡೋರು ಇದ್ದಿದ್ದಿಲ್ಲ, ನಿಮಗಿದ್ರು ಮಾಡಿಸ್ಕೊಳ ಅದೃಷ್ಟ ಇಲ್ಲ ನೋಡು. ಹೌದೌದು, ಅಮ್ಮ ಮಾಡ್ತಾಳ, ಆಕಿನ ರುಚಿಯಾಗಿ ಮಾಡ್ತಾಳ, ಮಾಡಿಸ್ಕೊಂತೀನವ. ಹ್ಞೂ ರೀ, ಮಾಡ್ಕೊಂಬರ್ಲ ಹಂಗಂದ್ರ ಸರ್ಬತ್ತು. ಬ್ಯಾಡ್ರಿ ಅತ್ತಿಯರ, ಬ್ಯಾಡ, ನನಗ ಈಗೇನು ತಿನ್ಬೇಕು ಕುಡಿಬೇಕು ಅನ್ಸಕುಂತಿಲ್ಲ ಅಲ್ರಿ, ಈಗ ಬ್ಯಾಡ, ಆಮೇಲೆ ಹೇಳ್ತೀನಿ ತಗೋರಿ ಅತ್ತಿಯರ. ಜುಲ್ಮಿ ಏನಿಲ್ವಾ, ನಿಂಗೆ ಯಾವಾಗ ಏನ್ ತಿನ್ಬೇಕು ಏನ್ ಕುಡಿಬೇಕು ಅನ್ಸತ್ತಲ್ಲ ನಂಗೆ ಹೇಳ, ನಾನ ಮಾಡ್ಕೊಡ್ತೀನಿ. ನೋಡ್ರವಾ, ಇನ್ ಮೇಲೆ ನಿಮ್ಮ ಮನ್ಯಾಗ ದಾಸಿ ಪಡ್ಡು ಏನ ರುಚಿಯಾಗಿ ಮಾಡಿದ್ರೆ ಮೊದಲು ನಮ್ಮನಿಗೆ ಕೊಟ್ಟು ಕಳಿಸ್ಬೇಕು ನನ್ ಸೊಸಿಗ. ಆಕಿ ಎಂಕ ಹೊರ ಬಂದು ನೋಡಿ ತಡಿವೆ, ಅಷ್ಟೇ ಅವಸರ ಮಾಡ್ತಿ. ಹೌದು ಬೇಮ್ಮ, ಮೊದ್ಲು ನಾವ ಭಾಳ ಖುಷಿ ಆಗ್ಬಾರ್ದು. ನಾವ್ ಅನ್ಕೊಳ್ಳೋದು ಒಂದು ಅದಾಗುದ ಒಂದ್ ಆತಂದ್ರೆ ಏನು ಮಾಡ್ಬೇಕು? ಹೋಗ್ಲಿ ಬಿಡು. ಅಯ್ಯ ನಿನ್ನ ಸಿಗದಿ ಕಟ್ಟಿ ಸಿಂಗಾರ ಮಾಡ್ಲಿ, ಒತ್ತೊಂಡು ಹೋಗ್ಲಿ. ಲೇ ಸುರಿ ಅಡ್ಡ ಬಾಯಿ ಯಾಕೆ ಹಾಕ್ತಿ? ಅಡ್ಡ ಬಾಯಿ ಯಾಕೆ ಹಾಕ್ತಿ? ನಿನಗ ನನ್ ಸೊಸಿ ಖುಷಿ ನನ್ ಖುಷಿ ನೋಡಿ ತಡ್ಕೊಳಕ್ ಆಗ್ಬೋದು, ಅದಕ್ಕೆ ಅಡ್ಡು ಶಟಿತಿ ಅಪಸಕನ ಮುಂಡೆದು ಒಯ್ದಂದು ಏನಂತ ಅಪಸಕನ ಮಾತಾಡ್ತಿಲಿ? ಹಂಗಲ್ಲ ಬೇಮ್ಮ, ನಾ ಹೇಳಿದ್ದು ನಿನ್ ಸೊಸಿ ಒಟ್ಟಿಲಿ ಆದ್ರೆ ನಮಗೇನ್ ತ್ರಾಸನು? ಅಯ್ಯ ದೇವ್ರೆ, ಆಕಿ ಒಟ್ಟಿಲಿ ಆದ್ರೂ ನಮಗೂ ಖುಷಿನ ಇತ್ತಗೋ, ನಮಗೇನ್ ಸಿಟ್ಟಿಲ್ಲ, ಆಕಿ ಮೇಲೆ ಏನು ದ್ವೇಷ ಇಲ್ಲ. ಆಗ್ಲಿ ಒಳ್ಳೇದಾಗ್ಲಿ, ಆದ್ರೆ ಆಗೋಕಿನ ಮೊದ್ಲ ನಾವು ಬಹಳ ಖುಷಿ ಪಟ್ಟು ಆಮೇಲೆ ಹೋಗ್ಲಿ ಬಿಡವ, ಹೋಗ್ಲಿ ಆಗ್ಲಿ ಏನಾರ ಆಗ್ಲಿ, ನಮಗೆ ಇದಕ್ಕೆ ಸಂಬಂಧ ಇಲ್ಲ. ಏನು ಸಿಟ್ಟಾಗ್ಬೇಡ, ಸುಮ್ಕಿರು, ಏನಾರ ಮಾಡ್ತಾ. ಹಂಗನ್ಕಂಡು ಸುಮ್ಮನೆ ಕುಂದ್ರದು ಬಿಟ್ಟಾಳ, ಅಡ್ಡು ಶಟಿತ ಅಪಶಕನ ಮುಂದೆ ಒಯ್ದಂದು. ದೇವ್ರಿ, ಮಾತಾಡಿದ್ರು ತಪ್ಪು ನೋಡಿ ಮುದುಕೀಗ. ಏನು ಅಂದ್ಲಿ, ನಾ ಹೇಳಿ ತಪ್ಪು ತಿಳ್ಕೊಬೇಡ, ಮತ್ತ ನಾನು ಬೇರೆ ಅರ್ಥದಾಗ ಹೇಳಿದ್ದು. ಹೌದ್ರಿ ಅಕ್ಕ, ನೀವು ಹೇಳಿದ್ರು ಬರಬ್ರಿನ, ಇನ್ನ ಗೊತ್ತಾಗಿಲ್ಲ, ಇಷ್ಟು ಖುಷಿ ಆಗೋದು ತಪ್ಪು. ಹೂನವ, ನಾ ಹಂಗೆ ಹೇಳಿದ್ರ ಈಕಿ ಅಮ್ಮ ಬೇರೆ ನಾನು ನೋಡು. ಇರ್ಲಿ ಬಿಡ್ರಿ, ಅವ್ರು ಹಂಗ ಓದಿಲ್ರಿ ಅಕ್ಕರ. ಏನವ ಎಂಕವ ಬಂದ್ಲನ? ಎಂಕವ ಬಾಬಿ ಬಾ ಇಲ್ಲೇ ಕುಂತಾಳ ಸೊಸಿ, ಬಾ ಒಳಗ. ಬರಾತೀನಿ.